ಮೊದಲನೇ ದಾಳಿಯಲ್ಲಿ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿಷ್ಠಿತ ರಾಷ್ಟ್ರೀಯ ತಾರ ರಾಮಕೃಷ್ಣ ಸಾಯಿ ಧಾರವಾಡ ತಂಡದ ಪ್ರಮುಖ ದಾಳಿಗಾರ. ಹಲೋ ಅನಿಕೇತ್ ಪಾಟೀಲ್ ಬಾರಾಮತಿ ವರ್ಸಸ್ Sayadri Sports Club Kolhapur. For teams, please get ready. This is first call for you. ಎರಡು ಬಲಾಢ್ಯ ತಂಡಗಳು Kolhapur versus ಬಾರಾಮತಿ. ಮುಂದಿನ ವರ್ಷದ ಇದೇ ಮೈದಾನದಲ್ಲಿ ಮುಂದಿನ ವರ್ಷದ ಕಬಡ್ಡಿ ಪಂದ್ಯಾವಳಿಯ ಬಹುಮಾನಗಳನ್ನು ಘೋಷಣೆ ಮಾಡೋರು ಮಾಡಬಹುದು. ಇದೇ ಮೈದಾನದಾಗ ನಡೀತಾವು. ಯಾರ್ಯಾರಿಗೆ ಆಸಕ್ತರಿದ್ರ ಪ್ರಶಸ್ತಿ ಕೊಡ್ತೀವಿ ನಾವು ಅನ್ನೋರಿದ್ರ ಹೆಸರು ಘೋಷಣೆ ಮಾಡಬಹುದು. ಇಲ್ಲಿ ಮತ್ತೊಮ್ಮೆ ಧಾರವಾಡ ತಂಡದ ಪರವಾಗಿ ಅಪ್ಪು ದಾಳಿಗಾರ ಘೋಷಣೆ ಆಗೈತ್ರಿ ಆಲ್ರೆಡಿ. ಏನು ಪ್ರೈಸ್ ತಗೊಳ್ಳೋದವ್ ನೋಡು. ಈಗಾಗಲೇ ಮುಂದಿನ ವರ್ಷಕ್ಕೆ ಸವಿ ನೆನಪಿನ ಕಾಣಿಕೆಯನ್ನ ಮಾಡ್ತೀನಿ ಅಂತ ಈಗಾಗಲೇ ಒಪ್ಪಿಕೊಂಡಿದ್ದಾರೆ. ಇನ್ನು ಬಹುಮಾನಗಳು ಬಾಕಿ ಇದೆ. ಮುಂದಿನ ವರ್ಷ ಇದೇ ಮೈದಾನದಲ್ಲಿ ಆಯೋಜಕರು ಈಗಾಗಲೇ ಚರ್ಚೆಗೆ ಮುಂದಾಗಿದ್ದಾರೆ. ಮಹಿಳಾ ಕಬಡ್ಡಿ ಪಂದ್ಯಾವಳಿ ಕೂಡ ಏರ್ಪಡಿಸುವ ನಿಟ್ಟಿನಲ್ಲಿ ಅದಕ್ಕೂ ಕೂಡ ಯಾರಾದರೂ ಬಹುಮಾನ ಕೊಡುವಂಥವ್ರಿದ್ರೆ ಘೋಷಣೆ ಮಾಡಬಹುದು. ಧಾರವಾಡ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿ ಅಪ್ಪು ಧಾರವಾಡ ತಂಡದ ಪರವಾಗಿ ಎತ್ತ ನಿಲುವಿನ ನೀಳಕೈದ ತಾರ 7 ಜನ ಆಟಗಾರ ನಡುವೆ ಈ ಬಾರಿ ಬಂಧನ ಆಗ್ತಾ ಇದ್ದಾರೆ. ಬಲಿಷ್ಠವಾದಂತಹ ಟ್ಯಾಕಲ್ ಬರ್ತಾ ಇದೆ. ಹೊಂದಾಣಿಕೆ ಹಿಡಿತ ಹಲೋ ಮುಂದಿನ ವರ್ಷದ 4ನೇ ಬಹುಮಾನ ಭರ್ತೇಶ್ ಶೇರ್ಗುಂದ್ರಿ ಸಾಕಿನ್ ಗೊಲ್ಬಾಯರು ಕೊಡಮಾಡ್ತೀವಿ ಅಂತ ಹೇಳ್ಯಾರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ವರ್ಷದ 4ನೇ ಬಹುಮಾನ ಭರ್ತೇಶ್ ಶೇರ್ಗುಂದ್ರಿ ಅವರು. ಅದು ಎಷ್ಟು ಇರಲಿ 4ನೇ ಬಹುಮಾನ ಕೊಡ್ತಾ ಅಂತ ಹೇಳ್ಯಾರ ಅವರು. ನ್ಯೂ ಮೊಬೈಲ್ ವರ್ಲ್ಡ್ ತೇರ್ದಾಳ್. ಸಂಗಮೇಶ್ ದಾಳಿ ಭಾಗದಲ್ಲಿ ಎತ್ತ ನಿಲುವಿನ ನೇಳಕೈದ ತಾರ 2-0 ಪಂದ್ಯ. ಪ್ರವೀಣ್ ಹೊಸ್ಮನಿ ನಿಮ್ಮ ಪಾಲಕರು ಫಲವಾದಿ ಕಾಯತಮ್ಮ. ಪ್ರವೀಣ್ ಹೊಸ್ಮನಿ ಫಲವಾದಿ ಹೋಗ್ಬೇಕು. ಎರಡು 0 ಮತ್ತೊಮ್ಮೆ ರಾಮಕೃಷ್ಣ. ಆರಂಭಿಕ ಹಂತದಲ್ಲಿ ಕೂಡ ತಮ್ಮ ತಂಡಕ್ಕೆ ಯಾವುದೇ ತರಹದ ಕೊಡುಗೆ ಇಲ್ಲ. ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲೊಂದು ವಿಶೇಷ ಸೂಚನೆ ಇದೆ. ಅಲ್ಲಮ್ಮ ಪ್ರಭುಲಿಂಗೇಶ್ವರ ದೇವಸ್ಥಾನ ಕಟ್ಟಡ ಕೊನೆ ಹಂತಕ್ಕೆ ಬಂದಿದೆ. ಅದರ ಉದ್ಘಾಟನವೂ ಸಹ ನವೆಂಬರ್ ತಿಂಗಳಲ್ಲಿ ಆಗಬಹುದು. ಅವಾಗ ಸಹ ಇದೇ ಮೈದಾನದಲ್ಲಿ ಒಂದು ಕಬಡ್ಡಿ ಟೂರ್ನಮೆಂಟ್ ಮಾಡ್ಬೇಕಂತ ಆಯೋಜಕರು ವಿಚಾರ ಮಾಡ್ತಾರು. ಅದಕ್ಕೂ ಕೂಡ ಯಾರಾದರೂ ಬಹುಮಾನವನ್ನ ಘೋಷಣೆ ಮಾಡೋದ್ರೆ ಘೋಷಣೆ ಮಾಡಬಹುದು. ದಾಳಿಯಲ್ಲಿ ಮತ್ತೊಮ್ಮೆ ಚೇತನ್ ಎಡಬದಿ ಆಟಗಾರ ಧಾರವಾಡ ತಂಡದ ಪರವಾಗಿ ಚೇತನ್. ತಮ್ಮ ಕಾಲೇಜ್ ಮ್ಯಾಗ ನಿಂತಾರ ತಳಗ್ ಜಾಗ ಖಾಲಿ ಆಗಿತ್ತು. ಬರ್ರಿ ಎಲ್ಲರೂ ಬರ್ರಿ ತಳಗ್ ಬರ್ರಿ. ಬರ್ರಿ ತಳಗ್ ಬರ್ರಿ. ಕೈ ಮಾಡಬೇಡ ತಮ್ಮ. ಪೊಲೀಸರು ಬರ್ತಾರ ನೋಡು. ಮತ್ತೆ
ನೋಡ ಶಿರೋಲಿ ಥರ್ಡ್ ರೈಟ್ ಡಿಸೈಡ್ ರೈಟ್ ಬಹಳ ಒಂದು ಹೈ ವೋಲ್ಟೇಜ್ ಪಂದ್ಯ. ನಾಲ್ಕು 0 ಮತ್ತೊಮ್ಮೆ ಸಂಗಮೇಶ ನಿಧಾನಗತಿಯೊಂದಿಗೆ ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ ಧಾರವಾಡ ತಂಡದ ಆಟಗಾರರು. 4-1 ಪಂದ್ಯ. ಮಿಸ್ಟೇಕ್ ಆಗ್ತಾ ಇದೆ ಲೆಫ್ಟ್ ಕಾರ್ನರ್ ಭಾಗದ ಆಟಗಾರನಿಂದ. ಐದು 1 ಪಂದ್ಯ. 4 ಅಂಕದ ಅಂತರ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ರಾಮಕೃಷ್ಣ. ಯಶಸ್ಸು ಆಗ್ತಾ ಇದ್ದಾರೆ. ಐದು 2 ಪಂದ್ಯ. ಲೆಫ್ಟ್ ಕಾರ್ನರ್ನಲ್ಲಿ ಅಬ್ಬು ಇದ್ರೆ ರೈಟ್ ಕಾರ್ನರ್ನಲ್ಲಿ ವಿಠ್ಠಲ್ ಅದರ ಮಧ್ಯದಲ್ಲಿ ಮಹಾರಾಷ್ಟ್ರ ರಾಜ್ಯದ ಜೂನಿಯರ್ ವಿಭಾಗದಲ್ಲಿ ರಾಜ್ಯದ ಪ್ರಸಿದ್ಧ ರಾಷ್ಟ್ರೀಯ ತಾರೆ. ಸರ್ ನೆಕ್ಸ್ಟ್ ಮ್ಯಾಚ್ ಕಾಲ್ ಮಾಡ್ರಿ. Sahyadri Kolhapur versus Aniket Patil Foundation Baramati. This is the last and final call for. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಸಂಗಮೇಶ್ ಸಾಯಿ ಧಾರವಾಡ ತಂಡದ ಆರಂಭಿಕ ಆಟಗಾರ. Baramati and Sahyadri Kolhapur अपना तीसरा पुकार. 5-4 ಪಂದ್ಯ ನಿಧಾನಗತಿಯಲ್ಲಿ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಅದ್ಭುತವಾದ ಟಚ್ ಬರ್ತಾ ಇದೆ ಅಲ್ಲಿ. ಆರು 4 ಪಂದ್ಯ. ಬಲಿಷ್ಠವಾದ ಟ್ಯಾಕಲ್ ಆಗ್ತಾ ಇದೆ. ಲೈನ್ ನಂಬರ್ ಯಾರಿದ್ದೀರಿ ಅಲ್ಲಿ ಸ್ವಲ್ಪ ಸರಿಯಾಗಿ ನೋಡಿ ಅಣ್ಣ. ಮ್ಯಾಚ್ 2 ಕಡೆಗೆ ಸ್ಟ್ರಗಲ್ ಇದೆ. ಅಲ್ಲಯ್ಯ ಅವರು 4-7 3 ಅಂದ್ರ ತ್ರಿಬಲ್ ಲೆಕ್ಕ. ಅದರ ಬಗ್ಗೆ ಮಾಹಿತಿ ಇಲ್ಲ ಸರ್. 13 ಇಲ್ಲಿ ನಮ್ಗೆ ಗೊತ್ತಿಲ್ಲ. ಐದು 7 7-5 ಔಟ್ झालेला खाली बसा शिरोली प्लेयर्स. 7-5 ಪಂದ್ಯ ಸಾಗ್ತಾ ಇದೆ. 2 ಅಂಕದ ಅಂತರದಲ್ಲಿ ಶಿರೋಲಿ ತಂಡ ಸಮತೂಕ ಉಳ್ಳಂತ 2 ತಂಡದಲ್ಲಿ ಆಟಗಾರರಿದ್ದಾರೆ. ಮತ್ತೊಮ್ಮೆ ಚೇತನ್ 7-5 ಪಂದ್ಯ. ಮ್ಯಾಟ್ ಮೇಲೆ ಕೂತಂದವ್ರು ಸ್ವಲ್ಪ ಮ್ಯಾಟ್ ಬಿಟ್ಟು ಕೂತ್ಕೊಳ್ಳಿ ಅಲ್ಲಿ.
ಹಾಫ್ ಟೈಮ್ ಬರ್ತಾ ಇದೆ, ಮಧ್ಯಂತರ ವಿರಾಮ. ವಿರಾಮದ ನಂತರ ಸ್ಕೋರ್ ಇವರ ಶಿರೋಲಿ 7, ಸಾಯಿ ಧಾರವಾಡ 5. ವ್ಯವಸ್ಥೆ ಮಾಡ್ರಿಪ್ಪ. ಹನುಮಂತ ಅಲ್ಲಿ ಅಂಪೈರ್ಗಳು ನೀರಿನ ವ್ಯವಸ್ಥೆ ಮಾಡ್ರಿ ಸರ್. ಓಕೆ, ಅಲ್ಲಿ ಕಾರ್ಯಕರ್ತರು ಒಂದು ಕುರ್ಚಿ ಕೊಡ್ಬೇಕಲ್ಲಿ ಕೋಚ್ ಅವರಿಗೆ. Rider is out, 5 to Sai Darba. ಹಲೋ, ಏನು ಬಾ ಅಲ್ಲೇ ಅಲ್ಲಿ ಹುಕ್ಕೇರಿ ಸರ್ ನೀರು ಕೊಡ್ರಿ. ಅಲ್ಲಿ ಸ್ಕೋರರ್ ಆಗಿ ಕಾರ್ಯನಿರ್ವಹಿಸುವಂತ ಹುಕ್ಕೇರಿ ಸರ್ಗೆ ಅವ್ರಿಗೆ ನೀರಿನ ವ್ಯವಸ್ಥೆ ಮಾಡ್ರಿ. Doda, third right Dharwad. ಸೂಪರ್ ರೈಡ್ ಆದ್ರೆ ₹101 ಪ್ರಕಾಶ್ ಗೋಕಾಕ್ ಅವ್ರು ಕೊಟ್ಟಾರ. Doda ದಾಳಿಯಲ್ಲಿ 7-6 ಪಂದ್ಯ ಬಹಳ ಒಂದು ರೋಚಕತೆಗೆ ಸಾಗ್ತಾ ಇದೆ. ಸೂಪರ್ ಆಡು. Rider is out. ಓನ್ಲಿ ವಿಟಮಿನ್ ಅಟ್ಟ ಬರೋದ, ಗುಟ್ಕ ಬರಂಗಿಲ್ಲ. ಶೇಂಗಾ ಓನ್ಲಿ ವಿಟಮಿನ್ ಅಟ್ಟ, ಶೇಂಗಾ ಗೋಳೆ ಲೈನ್ ಅಪ್ ಕುಸ್ತಿ ಮಂಗಳಾರದವ್ರಪ್ಪ. ಶ್ರೀ ಯಲ್ಲಮ್ಮ ಜಾತ್ರೆ ನಿಮಿತ್ತವಾಗಿ ಮಂಗಳವಾರ ಅಂತಾರಾಷ್ಟ್ರ ಮಟ್ಟದ ಕುಸ್ತಿ ಪಂದ್ಯಾವಳಿಗಳು ಹಮ್ಮಿಕೊಳ್ಳಲಾಗಿದೆ. ಕಾರಣ ಎಲ್ಲ ಕ್ರೀಡಾಪಟುಗಳು ಬಂದು ಆ ಕುಸ್ತಿ ವೀಕ್ಷಣೆ ಮಾಡಿಕೊಂಡು ಹೋಗಬೇಕಾಗಿ ವಿನಂತಿ. ಥರ್ಡ್ ರೈಟ್ ಶಿರೋಲಿ, ಡೂ ಆರ್ ಡೈ. ಲೈನ್ ನಂಬರ್ ಯಾರ್ರಿ ನೋಡ್ರಿ ಅಲ್ಲಿ ಸರಿಯಾಗಿ. राइडर इज आउट, नो टच पॉइंट. आउट झालेला खाली बसा शिरोली प्लेयर्स. ಹೇಳಿ ಏನ್ ಸೇರಿಸಲಿ ಪ್ಲೇಯರ್ಗಳು ಕೊಡ್ರಕ್ಕೆ ಜಾಗ ಮಾಡಿಕೊಡ್ರಿ. ಅಲ್ಲಯ್ಯ ಅಲ್ಲಿ ಏನ್ ಸೇರಿಸ್ರಿ ಅವ್ರನ್ನ ಪ್ಲೇಯರ್ಗಳು ಕೊಡ್ರಕ್ಕೆ ಜಾಗ ಮಾಡಿಕೊಡ್ರಿ. ಇಲ್ಲಿ ಹೊರಗಿನವ್ರು ಯಾರು ಮಾತಾಡ್ಬೇಡ್ರಿ, ಏನ್ ಸರ್ತಿದ್ರಿ. ಸೂಪರ್ ರೈಡ್. ಎಂತ ಪ್ರಯತ್ನ ಇದು. ಶಾಯಿ ಧಾರವಾಡದ 22 ನಂಬರ್ ಆಟಗಾರ ದಾಳಿಯನ್ನು ಮಾಡ್ತಾ ಇದ್ದೇನೆ. ಕಾದು ನೋಡೋಣ ದಾಳಿಗೆ ಕಮಿಟಿ ಹುಡುಗರ ನೀರಿನ ಕ್ಯಾನ್ ತಗೋಬಲ್ತಮ್ಮ. ಉತ್ತಮವಾದ ಹಿಡಿತ ಶಿರೋಲಿ ತಂಡದಿಂದ.
13-8 ಮಧ್ಯೆ ಪಂದ್ಯ ಮುಂದೆ ಸಾಗ್ತಾ ಇದೆ. ಸಬ್ಸ್ಟಿಟ್ಯೂಟ್ ಆಗಿ ಬಂದಂತ ಆಟಗಾರ ಲೈನ್ ನಂಬರ್ ನೋಡ್ರಿ ಸರಿಯಾಗಿ ಎರಡು ಕಡೆಗೆ ಅದ್ಭುತವಾದಂತ ಟ್ಯಾಕಲ್ ಆಗ್ತಾ ಇದೆ. ಸಂಪೂರ್ಣವಾಗಿ ಲಾಕ್ ಮಾಡ್ತಾ ಇದ್ದಾರೆ ಇಲ್ಲಿ. ಪ್ರಯತ್ನ ಇನ್ನೂ ನಡೀತಾ ಇದೆ. ಕಾದು ನೋಡ್ಬೇಕು. ಎಂತ ಕ್ಷಣಗಣನ ಎಂತ ಕ್ಷಣಗಣನೆ. ಕೊನೆ 5 ನಿಮಿಷ, शेवटची 5 मिनिट. आपके आखिरी 5 मिनिट अभी खेल बाकी है. 17-8 17-8. ಬೋನಸ್ ಪಾಯಿಂಟ್. अनिकेत पाटील बारामती आणि सह्याद्री कोल्हापूर दोन्ही संघात 30 रन. चला दोन्ही संघ ताबडतोब मैदानकडे यायचे आहे. कोल्हापूर आणि बारामती या. ಕೊನೆಯ 4 ನಿಮಿಷ. ಹೌದು ಚೇತನ್ ಮತ್ತೊಮ್ಮೆ ಹತ್ತೊಂಬತ್ತು 10. ಕೊನೆಯ 3 ನಿಮಿಷ. 19-10 in favor of ಶಿರೋನ್. ಹತ್ತೊಂಬತ್ತು 10 ಪಂದ್ಯ ಸಾಗ್ತಾ ಇದೆ. 2 ನಿಮಿಷ ಟೈಮ್ ಇದೆ. ಅವರು ಪಂದ್ಯದ ದಿಕ್ಕನ್ನೇ ಬದಲಿಸಿದಂತ ಆಟಗಾರ. 19-11 ಪಂದ್ಯ. ಇಪ್ಪತ್ತು 11 ಕೊನೆಯ 8 ನಿಮಿಷ. शेवटची 2 मिनिट. ಬೋನಸ್ 20-12. ಉತ್ತಮ ದಾಳಿಗಾರನಿಗೆ ಒಂದು ಸೈಕಲ್ ಕೊಡಮಾಡಿದವರು ಪ್ರಭುಲಿಂಗೇಶ್ವರ್ ಎಲೆಕ್ಟ್ರಿಕಲ್ ವರ್ಕ್ ಸೇರಿದವರು. ಉತ್ತಮ ದಾಳಿಗಾರನಿಗೆ ಒಂದು ಸೈಕಲ್. ರವಿ ಹೊಸಮನಿ ಅವರು. ಲಾಸ್ಟ್ ಮಿನಿಟ್.
22-14. बारामती आणि सह्याद्री कोल्हापूर. चला दोन्ही संघ मैदानात या. सामना संपलेला आहे, या लवकर. Match is on, win by Shiroli.